ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ಸರ್, ನಮಗೊಂದು ಯೆಲ್ಲೋ ಬೋರ್ಡು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಕಾರ್ ಗಾಡಿ ಸೇಲ್ಗಿದೆ ಅಂತ, ಮಾರುತಿ ಸುಜುಕಿ ರೆಡ್ಜಾ. ಹೌದು ಸರ್. ಏನೈತ್ರಿ ಮಾಡಲು? 2016 ಮಾಡಲು. 2016 ಮಾಡಲ್ ಐತ್ರಿ. 16 ಮಾಡಲು. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಸೊ ಓನರ್ದು ಸೆಕೆಂಡ್ ಒನ್ ಸರ್. ಅದು ಸೆಕೆಂಡ್ ಓನರ್ದಾಗ ಐತ್ರಿ. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ. ತರ್ಡ್ ಓನರ್ ಆಗ್ತಾರೆ. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ಸೊ ಅದು 1,60,000 ಓಡ ಸರ್. ಅದು 1,60,60,000 ಕಿಲೋಮೀಟ್ರ್ ಓಡೈತ್ರಿ. ಒರಿಜಿನಲ್ ಕಿಲೋಮೀಟ್ರು. ಒರಿಜಿನಲ್ ಜೆನ್ಯೂನ್ ರನ್ನಿಂಗ್ ಶೋರೂಮ್ ಕಾರ್ಡ್ ಐತ್ರಿ. ಇಲ್ಲ, ಶೋರೂಮ್ ಇಲ್ಲ. ಓಡಿರೋದು ಮಾತ್ರ ಜೆನ್ಯೂನ್ ರನ್ನಿಂಗ್ ಐತ್ರಿ. ಓಡಿರೋದು ಒರಿಜಿನಲ್. ಟೈರ್ ಕಂಡೀಷನ್ ಯಾವ ಥರ ಇಟ್ಟಿದ್ರ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಟೈರು? 4 ಟೈರು ಹೊಸ ಬ್ರ್ಯಾಂಡ್ಸ್ ಅವು. ಹೊಸ ಹಾಕ್ಸಿದ್ದೀರಾ? ಹೊಸ ಬ್ರ್ಯಾಂಡ್ ನ್ಯೂ ಟೈರು. ಓಕೆ. ಸ್ಟೇಪ್ನಿ ಕೂಡ ಇದೆಯಾ? ಸ್ಟೆಪ್ನಿ ಕೂಡ ಐತೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಕೊಂಡಿರಾ? ಸರ್ ಬಾಡಿಲಿ ಅಲ್ಲಿ ಇಂಜಿನ್ ₹1 ಗಾಡಿ ಕೆಲಸ ಒರಿಜಿನಾಲಿಟಿ ಗಾಡಿ ಐತೆ. ಓಕೆ. ಇಂಜನ್ ಆಗಿದೆ ನಿಮ್ಮ ಕೈಯಲ್ಲಿ ಮಾತ್ರ ಸ್ಮೂತ್ ಐತ್ರಿ? ಸ್ಮೂತ್ ಇದೆ. ಒಂದು ಡೆಂಟು ಸ್ಕ್ರಾಚ್ ಇಲ್ಲ ಕಡಿಮೆ ಗಾಡಿ. ಒರಿಜಿನಾಲಿಟಿ ಐತೆ ಗಾಡಿ. ಸಿವಿಲ್ ಇಂಜನ್ ಇಲ್ಲ ಇರೋದು? ಸೀಲ್ಡ್ ಇಂಜಿನ್ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಆ ಥರ ಯಾವುದೂ ಇಲ್ಲ. ಈ ಥರ ಏನಿಲ್ಲ ರೀ ಪ್ರಾಬ್ಲಮ್ಮು? ಆ ಥರ ಯಾವುದೂ ಇಲ್ಲ ಸರ್. ನಿಮ್ಮ ಕೈಯಾಗಂತೂ ಕ್ಲಿಯರ್ ಐತ್ರಿ. ಹೌದು. ಸರ್, ಇನ್ನು ಮೈಲೇಜಲ್ಲಿ ಏನು ಬರ್ತೈತೆ ರೀ? ಸೊ ಮೈಲೇಜು ಬರುತ್ತೆ, ಒಂದು 24-25 ಗಂಟೆ ಬರುತ್ತೆ. ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ಉಂಟಲ್ಲ, ಡೀಸೆಲ್ ಕರೆಂಟು. 24 ತನಕ ಪ್ಲಸ್ ಬರ್ತೈತೆ ರೀ. ಹೌದು. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಏನೇನು ಐತ್ರಿ ಸರ್? ಕಂಪ್ನಿ ಫಿಟೆಡ್ ಆದ ಅಷ್ಟೇ ಅಲ್ಲದೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಸಿಸ್ಟಮು, ಸ್ಪೀಕರು, ಪವರ್ ಶೇರಿಂಗು, AC ಸೆಂಟ್ರಲ್ ಆಗಿದೆ. ಹಾಂ. ಎಲ್ಲ ಇದೆ ಸರ್. ಪವರ್ ಶೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕು ಇದೆಲ್ಲ ಕೂಡ ವರ್ಕಲ್ಲೇ ಎಲ್ಲ ಇರುವಂಥದ್ದಾ? ವರ್ಕಿಂಗ್ ಐತೆ. ಓಕೆ. ಪವರ್ ವಿಂಡೋ ಬಂದುಬಿಟ್ಟು 4 ಡೋರ್ ಬರುತ್ತಾ ಫ್ರಂಟ್ ಸೈಡ್ ಅಷ್ಟೇನಾ? ಇಲ್ಲ ಸರ್, ಪವರ್ ವಿಂಡೋ ಬರೋದು. ಅದು ಬರೀ ಪವರ್ ಶೇರಿಂಗ್, AC ಸೆಂಟ್ರಲ್ ಮಾತ್ರ. ಪವರ್ ವಿಂಡೋ ಬರಲ್ಲ ರೀ? ಪವರ್ ವಿಂಡೋ ಬರಲ್ಲ. ಮ್ಯಾನ್ಯುವಲ್ ಇದೆ ಇದಕ್ಕೆ? ಮ್ಯಾನ್ಯುವಲ್. ಓಕೆ. ಸೀಟ್ ಕುಷನ್ ಅಂತ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರಿ? ಹೌದು. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ಎಲ್ಲ 6 ಮಂತ್ಸ್ ಇದೆ ಸರ್. ಎಲ್ಲ ಇನ್ಸೂರೆನ್ಸ್, FC, ಟ್ಯಾಕ್ಸು, ಪರ್ಮಿಟ್ ಎಲ್ಲ ಒಂದು 6 ತಿಂಗಳಿದೆ. 6 ತಿಂಗಳ ತನಕ ರನ್ನಿಂಗ್ ಐತ್ರಿ ಎಲ್ಲ ಕೂಡ? 6 ತಿಂಗಳು ಐತೆ. ಹೌದು. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ದುಡಿಮೆಗೋಸ್ಕರ ಅವ್ರ ಹೌದು. ₹1 ಗಾಡಿ ಕೆಲಸ ಮಾಡೋದು ಸರ್ ಅದು. ನೀವಂತೂ ಎಲ್ಲ ಕೆಲಸ ಮಾಡಿ ಇಟ್ಟಿದ್ರೆ ಗಾಡಿಗೆ? ಹೌದು. ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್, ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸು? 240 ಸರ್. ಅದು 2,40,000. 2,40,000 ರೇಟ್ ಹೇಳಾಗತ್ತೆ ರೀ? ಹೌದು. ಮಾಡಲ್ ಬಂದುಬಿಟ್ಟು 2016 ಮಾಡಲು. ತಾವು ಆಲ್ರೆಡಿ ಸೆಕೆಂಡ್ ಓನರು. ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ರೀ? ಹೌದು. ಸರ್, ಇದರಲ್ಲಿ ನೆಗೆಶ್ಬಲ್ ಏನು ಮಾಡ್ತೀರಿ 2,40,000ರಲ್ಲಿ? ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಒಂದೇ ರೇಟ್ ಸರ್ ಫೈನಲ್ಲು. 2,20 ಕೊಡ್ತೀನಿ ನೋಡಿ ಸರ್ ಫೈನಲ್ಲು. 20,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 2,20,000 ಗಾಡಿ ಕೊಡ್ತೀರಾ? ನಿಮ್ಮ ಕಡೆಯಿಂದ ಬಂದರೆ 2,20 ಕೊಡ್ತೀನಿ ಗಾಡಿನ. ಓಕೆ. ಇದು ಫೈನಲ್ ರೇಟ್ ಆಗುತ್ತಾ ಸರ್? ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಬಂದು ಗಾಡಿ ಚೆಕ್ ಮಾಡಿ ಮಾತಾಡೋಣ. ಓಕೆ ಸರ್. ಗಾಡಿ ಲೊಕೇಶನು? ಸರ್, ಬೆಂಗಳೂರು ಪೀಣ್ಯ. ಬೆಂಗಳೂರು ಪೀಣ್ಯನಾ? ಪೀಣ್ಯ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ? ಸೇಮ್ ನಂಬರ್ ಇದೆ. ನಂಬರು ಅಪ್ಡೇಟ್ ಮಾಡಿರ್ತೀನಿ ನೋಡಿ. ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು.